ಯಾರಯ್ಯ ಒಳಗಡೆ ಹುಡುಗಿನ ಬೇಕಾಗತ್ತೆ? ಸ್ವಲ್ಪ ಓವರ್ ಆಗ್ಲಿಲ್ವಾ? ಏನಪ್ಪಾ ಈ ಕುಳ್ಳನ್ನ ಗಂಡು ಅಂತ ಕರ್ಕೊಂಡ್ ಬಂದಿದ್ಯೇನಪ್ಪ? ಬ್ರೋಕರ್ ಒಳ್ಳೆ ಹುಡುಗ ಅಂತ ಹೇಳದ್ನಲ್ಲ. ಕನ್ನಡಕನ ಸರಿಯಾಗಿ ಒರೆಸ್ಕೊಂಡು ನೋಡು. ಇವನು ಒಳ್ಳೆ ಗಂಡಲ್ಲ, ಕುಳ್ಳ ಗಂಡ. ಕರೆಕ್ಟ್ ಆಗಿ ಇದೆಯಲ್ಲ. ಏನಾಯ್ತು? ಗಂಧ ಏನೋ ಅಲ್ಲಾಡ್ತಿದೆ, ಭೂಮಿ ಅಲ್ಲಾಡ್ತಿದೆ. ಭೂಮಿ ಅಲ್ಲಾಡ್ತಿಲ್ಲ ಕಣೋ, ಆನೆ ಬರ್ತಿದೆ. ಗಂಧ ಇವಳು ನಮ್ TNT ಪಾರ್ಟಿ ಅಲ್ವಾ? ಇವಳನ್ನ ನೋಡಿದೀವಲ್ಲ. ಏನ್ಮಾ ಇವಳನ್ನ ನೋಡೋದಕ್ಕ ಕಂದನ್ ಕರ್ಕೊಂಡ್ ಬಂದಿದ್ಯಾ? ಅವಳು ತುಂಬಾ ಸುಂದರವಾದ ಹುಡುಗಿ ಅಂತ ಹೇಳಿದ್ರು. ಸುಂದರವಾಗಿರೋ ಹುಡುಗಿ ಅಂತ ಹೇಳಿರಲ್ಲ, ಅಗಲವಾಗಿರೋ ಹುಡುಗಿ ಅಂತ ಹೇಳಿರ್ತಾರೆ. ನೀನ್ ತಪ್ಪಾಗಿ ಕೇಳಿಸ್ಕೊಂಡಿರ್ತೀಯ. ಸುಮ್ನೆ ಇರೋ. ನೋಡ್ರಿ, ಹಳ್ಳಿನಿಗೆ ಫಾರಿನ್ ಅಲ್ಲಿ ತಿಂಗಳಿಗೆ 1 ಲಕ್ಷ ಸಂಬಳ. ಮರ್ಯಾದೆ ಇಲ್ಲದೆ ಟೀ ಬಿಸ್ಕೆಟ್ ಕೊಡ್ತಾ ಇದೀರಲ್ಲ. ಹಲೋ, ಮನೇಲಿ ಇರೋದನ್ನ ಅಷ್ಟೇ ಕೊಡೋದು. ಫಾರಿನ್ ಅಲ್ಲೇನೋ ಇದಾರೆ ಅನ್ನೋ ಹಾಗೆ ಸ್ಯಾಂಡ್ವಿಚ್ ಕೊಡಕ್ಕಾಗತ್ತೇನೋ? ಹೆಣ್ಣು ನೋಡೋದಿಕ್ಕೆ ಶೇರ್ ಆಟೋದಲ್ಲಿ ಬಂದಿದ್ದಾರೆ. ನಿನ್ ಮುಖಕ್ಕೆಲ್ಲ ಮುನ್ಸಿಪಾಲಿಟಿ ವ್ಯಾನೇ ಬರ್ಬೇಕಿತ್ತು. ಸುಮ್ನಿರ್ಮಾ ನೀನು. ಇದೆಲ್ಲ ಒಂದ್ ಬಿಸ್ಕೆಟಾ? ಇದು ನೀನ್ ನಾಯಿನೇ ತಿನ್ಬೇಕು. ಮತ್ತೆ ಬಾರೋ, ಬಾಯ್ಗೆ ಹಾಕ್ತೀನಿ. ಮುಖ ನೋಡು, ತಿಂಗಳಾದ್ರೆ ಒಬ್ಬೊಬ್ರು ಬಂದ್ಬಿಡ್ತೀರಾ. ನಿಮಗೆ ಇಷ್ಟ ಆಗಿರೋದನ್ನ ಕೊಡಕ್ಕೆ ನಾವೇನ್ ಹೋಟ್ಲ ನಡೆಸ್ತಿದೀವಿ? ಈಗೆಲ್ಲ ಹೋಟೆಲ್ ಯಾರು ಬರ್ತಾರೆ? ಹೊಟ್ಟೆ ತುಂಬಿಸ್ಕೊಳಕ್ಕೆ ಇಡೀ ಕುಟುಂಬದವರು ಹೆಣ್ಣು ನೋಡಕ್ ಹೊರಟೋಗ್ತಾರೆ. ತುಂಬಾ ಹಸುವಾಗಿದ್ರೆ ಮುತ್ತು ಲಕ್ಷ್ಮಿ ಟಿಫನ್ ಸೆಂಟರ್ಗೆ ಹೋಗಿ ಮೆತ್ತಗಿರೋ ಮಮತಾ ಇಡ್ಲಿ ಘಮ ಅಂತ ಸೂಪರ್ ಆಗಿದೆ, ಅದನ್ ತಗೊಂಡ್ ಬಾಯ್ಗೆ ಹಾಕೊಂಡು ಟೀ ಕುಡ್ದು ದುಡ್ಡು ಕೊಟ್ಟು ಹೋಗಿ. ಅದನ್ ಬಿಟ್ಟು ಬಂದ್ಬಿಟ್ರು ಹೆಣ್ಣು ನೋಡೋದಿಕ್ಕೆ.